ನೀವು ಏನಾದರೂ ಇಂಜಿನಿಯರಿಂಗ್ನ ಥರ್ಡ್ ಇಯರ್ ಇಲ್ಲ ಫೋರ್ತ್ ಇಯರಲ್ಲಿ ಓದ್ತಾ ಇದ್ರಿ ಇವಾಗ CS ಡಿಗ್ರಿ. ಆ್ಯಸ್ ಅ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ, ಆ್ಯಸ್ ಅ ಬ್ರದರ್ ಆಗಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಯಾವತ್ತೂ ಸ್ಟ್ಯಾಟಿಕ್ ಇಲ್ಲ ಸ್ಟೇಬಲ್ ಟೆಕ್ನಾಲಜಿ ಮೇಲೆ ಹೋಗೋಕೆ ಹೋಗಬೇಡಿ. ಯಾಕಂದರೆ ಟೆಕ್ನಾಲಜಿ ಇವಾಲ್ವ್ ಆಗ್ತದೆ. ಆ್ಯಸ್ ಅ ಸಾಫ್ಟ್ವೇರ್ ಇಂಜಿನಿಯರ್ ವಿತ್ 3+ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ. ಯಾಕೆಂತಂದರೆ ಇವಾಗ ಭಾಳ ಜಾಗದಲ್ಲಿ ಸೈಲೆಂಟ್ ಲೇ ಆಫ್ ಆಗ್ತಿದೆ. ಸೈಲೆಂಟ್ ಲೇ ಆಫ್ ಅಂತ ಅಂದರೆ ಲೈಕ್ ನ್ಯೂಸಲ್ಲಿ ಎಲ್ಲೂ ಬರಲ್ಲ. ಅವ್ರು ನಿಮಗೆ ಫೋರ್ಸ್ ಮಾಡ್ತಾರೆ, ಇಲ್ಲ PIPಗೆ ಹಾಕ್ತಾರೆ, ಲೈಕ್ ಟ್ರೈನಿಂಗ್ ಅಂತ ಹೇಳ್ಬಿಟ್ಟು ಅದಕ್ಕೆ ಹಾಕ್ತಾರೆ. ಅದರಲ್ಲಿ ಲೈಕ್ ಟ್ರೈನಿಂಗ್ ಹಾಕಿದ್ರೆ ಆಬ್ವಿಯಸ್ಲಿ ನಿಮ್ಮ ತೆಗಿಯೋಕ್ಕೆ ಹಾಕಿರ್ತಾರೆ. ಸುಮ್ಮನೆ ಹೇಳ್ತಾರೆ ಅಷ್ಟೇ, ನಿಮಗೆ ಟ್ರೈನಿಂಗ್ ಕೊಡ್ತೀವಿ, ನಿಮ್ಮ ಸಕ್ಸಸ್ಫುಲಿ ಲೈಕ್ ಇಷ್ಟು ಕಟ್ ಆಫ್ ಪಾಸ್ ಮಾಡಿದ್ರೆ ಇಟ್ಕೊತೀವಿ ಇಲ್ಲ ತೆಗಿತೀವಿ ಅಂತ. ಅವ್ರು ಆಬ್ವಿಯಸ್ಲಿ ನಿಮ್ಮನ್ನ ಫೇಲ್ ಮಾಡಿ ತೆಗಿತಾರೆ, ಇದೆ PIP ಅಂದರೆ. ಸೊ ಅದೇ ಹೇಳ್ತಿರೋದು, ನೀವು ಟೆಕ್ನಾಲಜಿ ಪ್ರಕಾರ ಇವಾಲ್ವ್ ಆಗ್ತಾ ಇರಬೇಕು. ಯಾವತ್ತು ಸ್ಟ್ಯಾಗ್ನೆಂಟ್ ಇಲ್ಲ ಸ್ಟ್ಯಾಟಿಕ್ ಟೆಕ್ನಾಲಜಿ ಇಲ್ಲ ಲ್ಯಾಂಗ್ವೇಜ್ ಓದೋಕೋಬೇಡಿ. ಡಿಫ್ರೆಂಟ್ ಥಿಂಗ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ನಿಮ್ಮ ಗ್ರೋತ್ನ ನೋಡ್ಕೊತೀರಿ. ಇಲ್ಲಾಂದರೆ ಸ್ಟ್ಯಾಟಿಕ್ ಆಗಿದ್ದರೆ ಯು ಆರ್ ಗಾನ್ ಫಾರ್ ಗುಡ್ ಸಾಫ್ಟ್ವೇರ್ ಇಂಜಿನಿಯರ್ ಫೀಲ್ಡಲ್ಲಿ. ಸೊ ಆ್ಯಸ್ ಅ ಬ್ರದರ್ ಆಗಿ ಹೇಳ್ತಾ ಇದ್ದೀನಿ, ಇವಾಲ್ವ್ ಆಗಿ.